ಶಮಿ, ಯಾಕೆ ಹೀಗೆ ಮಾಡ್ತಿದ್ಯಾ? ಏನಾಗಿದೆ ನಿನಗೆ? ನನಗೆ ಏನಾಗಿದೆ ಅಂತ ನಿನ್ಗೆ ಗೊತ್ತಿಲ್ವಾ ಅದೇ? ಕುಡ್ದು ಮತ್ತಲ್ಲಿ ಹುಚ್ಚುಚ್ಚಾಗಿ ಮಾತಾಡಬೇಡ ಶಮಿ. ಕುಡ್ದು ಗಾಡಿ ಓಡಿಸೋದು ತಪ್ಪಲ್ವಾ? ನಿನ್ಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡಬೇಕಿತ್ತು? ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತೀಯ ಅದೇ? ಶಮಿ, ನಾನು ನಿನ್ನ ಫ್ರೆಂಡ್ ಆಗಿ ಇಷ್ಟು ಕೇರ್ ಮಾಡಲಿಲ್ಲ ಅಂದರೆ ಹೇಗೆ ಶಮಿ? ಅಲ್ಲ, ನಿನಗೆ ಕುಡಿಯೋವಂಥದ್ದು ಏನಾಗಿದೆ? ನಾನು ಬೆಳಿಗ್ಗೆ ಕಾಲೇಜಲ್ಲಿ ನಿನ್ನ ಹತ್ರ ಮಾತಾಡಬೇಕು ಅಂತ ಎಷ್ಟು ಟ್ರೈ ಮಾಡಿದೆ, ಆದರೆ ಆ ಲಕ್ಷ್ಮಿ ಬಿಡಲೇ ಇಲ್ಲ. ಅದಕ್ಕೆ ನನಗೆ ಕೋಪ. ಅವಳು ನಿನ್ನ ಜೊತೆ ಇರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅದೇ. ಶಮಿ, ನಾನು ಯಾಕೆ ಅವಳ ಜೊತೆ ಇದ್ದೆ ಅಂತ ನಿನಗೆ ಗೊತ್ತು ತಾನೆ? ಇವತ್ತೊಂದಿನ ಅಷ್ಟೇ, ನಾಳೆಯಿಂದ ನಿನ್ನ ಜೊತೆನೇ ಇರ್ತೀನಿ. ಪ್ರಾಮಿಸ್? ಪ್ರಾಮಿಸ್. ನನ್ನ ಮುದ್ದು ಕಣೋ ನೀನು. ಅಲ್ಲ, ನಾನು ನಿನ್ನ ಬರೀ ಒಂದೇ ಒಂದಿನ ಮಾತಾಡ್ತಿದ್ದಕ್ಕೆ ಇಷ್ಟೊಂದು ಬೇಜಾರಾಯ್ತಾ ನಿನಗೆ? ಹೌದು ಕಣೋ, ನೀನು ಯಾವಾಗಲೂ ನನ್ನ ಜೊತೆ ಇರಬೇಕು. ನೀನು ಯಾರ ಜೊತೆ ಬೇಕಾದರೂ ಸೇರು, ಆದರೆ ಆ ಲಕ್ಷ್ಮಿ ಜೊತೆ ಮಾತ್ರ ಸೇರಬೇಡ. ಅದರಲ್ಲೂ ನೀನು ಅವಳು ಹೇಳ್ದಾಗೆಲ್ಲ ಆಡ್ತೀಯಲ್ಲ, ಅದಂತೂ ನನಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ ಅದೇ. ಆಯಿತು, ಇನ್ನೊಂದ್ಸಲ ಹೀಗೆಲ್ಲ ಆಗಲ್ಲ ಅಂತ ಹೇಳ್ತಿದ್ದೀನಿ ಅಲ್ವಾ, ಅದನ್ನು ಮರ್ತ್ಬಿಡು. ಆದರೂ ನಾನು ಅವಳ ಜೊತೆ ಇದ್ದೆ ಅಂತ ನೀನು ಹೀಗೆಲ್ಲ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಮಾಡಿದ್ದು ಅದೊಂದಕ್ಕೆ ಅಲ್ಲ ಅದೇ. ಇವತ್ತು ನಾನು ಏನೋ ಒಂದು ಅಂದ್ಕೊಂಡು ಬಂದಿದ್ದೆ, ಆದರೆ ಅದು ನಡೀಲೇ ಇಲ್ಲ. ಅದಕ್ಕೆ ಕೋಪಕ್ಕೆ ಕುಡ್ದೆ. ನೀನು ಏನು ಅಂದ್ಕೊಂಡು ಬಂದಿದ್ದೆ? ಏನು ನೆರವೇರಲಿಲ್ಲ? ಅದು ನಾನು ನಿನಗೆ... ಸರಿ, ನಾವು ನಾಳೆ ಮಾತಾಡೋಣ. ನಾನು ನಿನ್ನ ಇವಾಗ ಮನೆಗೆ ಡ್ರಾಪ್ ಮಾಡ್ತೀನಿ. ಈ ಕಡೆ ಬಾ. ಅಪ್ಪ, ಏನಾಯ್ತು? ಯಾಕೆ ಹೀಗಿದ್ದೀರಾ? ದೇವಕಿಗೆ ಡೆಲಿವರಿ ಆದಾಗ ಹಾಸ್ಪಿಟಲ್ ಅವ್ರು ಕೊಟ್ಟಿದ್ದು ಬಿಲ್ಸ್, ಫೈಲ್ಸ್ ಎಲ್ಲ ನಿಮ್ಮ ಕಣ್ಮುಂದೆನೇ ಇದೆ. ಅದನ್ನೆಲ್ಲ ನೀವು ನೋಡ್ತಾನೆ ಇಲ್ವಲ್ಲಪ್ಪ? ಯಾಕಪ್ಪ? ಈಗ ನನ್ನ ಗಮನ ಎಲ್ಲ ಆ JS ಮೇಲಿದೆ ಗಿರಿ. ಹದ್ದು ತುಂಬ ಎತ್ತರದಲ್ಲಿ ಇದ್ದುಕೊಂಡು ತನ್ನ ಬೇಟೆಗೆ ಹೊಂಚಾಕಿದಾಗೆ ಇವನು ನಮ್ಮನ್ನು ಕಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ಅವನು ಫೋನಲ್ಲಿ ದೇವಕಿ ಮಗು ಬಗ್ಗೆ ಪ್ರಸ್ತಾಪ ಮಾಡ್ದ. ಬಹುಶಃ ಅದ್ರ ಹಿಂದೆ ಅವನದೇನೋ ಆಟ ಇದೆ ಅಂತ ಅನ್ಸುತ್ತೆ. ಆ ಸಂದರ್ಭದಲ್ಲಿ ನನ್ನ ಮಗಳು ದೇವಕಿನ ನಾನು ಜೀವಂತವಾಗಿ ಕಾಪಾಡ್ಕೊಂಡಿದ್ದನ್ನು ನೆನೆಸ್ಕೊಂಡ್ರೆ ಯಾವ ತಂದೆಯ ಜೀವನದಲ್ಲೂ ಅಂಥ ಸ್ಥಿತಿ ಬರಬಾರ್ದು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಗಿರಿ, ಪಾಪ ನನ್ನ ದೇವಕಿ ಬಾಳಲ್ಲಿ ಮತ್ತೆ ಅಂಥದ್ದೇ ಆಟ ಬಂದರೆ? ಅಪ್ಪ,